ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಬ್ಲಾಗ್ಸ್. ಈಗ ನಾನು ಬಿರಿಯಾನಿ ರೆಸಿಪಿ ಮಾಡಿದ್ದೀನಿ, ಅದನ್ನು ಹೇಗಿದೆ ಅಂತ ನೋಡ್ಕೊಬನ್ನಿ. ಈಗ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕು ನೋಡಿ, ಪುದೀನ ಸೊಪ್ಪಿಗೆ ಈರುಳ್ಳಿ, ಬಿರಿಯಾನಿ ಮಸಾಲ, ಟೊಮ್ಯಾಟೊ, ಸ್ಪೈಸಸ್, ಆಮೇಲೆ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣ್ಸಿಕಾಯಿ ತೊಗೊಳ್ಳಿ ಫ್ರೈ, ಆಮೇಲೆ ಚಿಕನ್ ಮ್ಯಾರಿನೇಷನ್ ಮಾಡಿರೋದು, ಆಮೇಲೆ ಅಕ್ಕಿ. ಮ್ಯಾರಿನೇಷನ್ಗೆ ಏನೇನು ಹಾಕಿದ್ದೀನಿ ಅಂತ ಅಂದರೆ, ಚಿಕನ್ಗೆ ಅರಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಮೊಸರು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮ್ಯಾರಿನೇಷನ್ಗೆ ರುಬ್ಬೋಕ್ಕೆ ಆನಿಯನ್ ಮತ್ತು ಒಂದು ಸಣ್ಣದ ಅರ್ಧ ಆನಿಯನ್ ಹಾಕಿದ್ದೀನಿ, ಅದರ ಜೊತೆ ಹಸಿಮೆಣ್ಸಿಕಾಯಿ. ಈಗ ಎಣ್ಣೆ ಹಾಕೊಳ್ಳೋಣ ಬನ್ನಿ. ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆ ಕಾದ ಮೇಲೆ ನೆಕ್ಸ್ಟ್ ತುಪ್ಪ ಹಾಕೋಬೇಕು. 1 ಟೇಬಲ್ ಸ್ಪೂನ್ ಅಷ್ಟು, ನಿಮ್ಗೆ ಎಷ್ಟು ಬೇಕಷ್ಟು ತುಪ್ಪ ಹಾಕ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ಮೇಲೆ ಸ್ಪೈಸಸ್ ಹಾಕ್ಕೋಬೇಕು. ಸ್ಪೈಸಸ್ ಏನೇನು ಅಂತ ಹೇಳ್ತೀನಿ ನೋಡಿ. ಸ್ಪೈಸಸ್ ಏನೇನು ಬೇಕು ಅಂದರೆ ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, ಕಸೂರಿ ಮೇಥಿ ಹಾಕಬೇಕು. ಪಲಾವ್ ಎಲೆ ಅದೆಲ್ಲ ಹಾಕ್ಕೋಬೋದು, ನಾನು ಹಾಕಿಲ್ಲ, ಸದ್ಯಕ್ಕೆ ಸಾಕು ಅಂತ ಇಷ್ಟ ಹಾಕಿದ್ದೀನಿ. 1 ಹಸಿಮೆಣ್ಸಿಕಾಯಿ, ಈರುಳ್ಳಿ, ಸಣ್ಣ ಗಾತ್ರದ್ದು 2 ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ ಅಂದಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಗೋಲ್ಡನ್ ಬ್ರೌನ್ ಬರಬೇಕು, ಆ ಥರ ಫ್ರೈ ಮಾಡಬೇಕು ಚೆನ್ನಾಗಿ. ಈಗ ಸ್ವಲ್ಪ ಪುದೀನ ಸೊಪ್ಪು ಹಾಕೋಣ. ಪುದೀನ ಸೊಪ್ಪು ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಹಾಕಬೇಕು. ಮಸಾಲೆಗೆ ರುಬ್ಕೊಳ್ಳೋಕೆ ನಾನು ಈರುಳ್ಳಿ, ಹಸಿಮೆಣ್ಸಿಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿದ್ದೀನಿ ಚೆನ್ನಾಗಿ. ಇದೆಲ್ಲ ಫ್ರೈ ಆದಮೇಲೆ ಆ ಮಸಾಲೆ ಹಾಕೊಳ್ಳೋಣ. ಈಗ ನೋಡಿ ಇನ್ನೇನು ಫ್ರೈ ಆಯಿತು. ಈಗ ಮಸಾಲೆ ಅದೇ ರುಬ್ಕೊಳ್ಳೋಕೆ ಹೇಳಿದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ಅದನ್ನ ಫ್ರೈ ಮಾಡ್ಕೊಬೇಕು ಈಗ ಚೆನ್ನಾಗಿ ಹಾಕಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ನೆಕ್ಸ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇನ್ನೊಂದು ಸ್ವಲ್ಪ ಅದೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಗಂಟ ಫ್ರೈ ಮಾಡ್ಕೋಬೇಕು. ಎಲ್ಲ ನೋಡಿ ಚೆನ್ನಾಗಿ ಎಣ್ಣೆ ಬಿಡ್ತಿದೆ. ಇನ್ನೇನು ಬಿಡ್ತಾ ಇದೆಯಲ್ಲ, ಈಗ ಚಿಕನ್ ಹಾಕ್ಕೋಬೇಕು. ಚಿಕನ್ಗೆ ಏನೇನು ಮ್ಯಾರಿನೇಷನ್ಗೆ ಮೊಸರು ಎಲ್ಲ ಹಾಕಿದ್ದೀನಿ. ಮೊಸರು, ಹಸಿಮೆಣ್ಸಿಕಾಯಿ ಪುಡಿ ಎಲ್ಲ, ಧನಿಯಾ ಪುಡಿ ಸ್ವಲ್ಪ ಎಲ್ಲ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮಾಡ್ತಾಯಿರೋದು 1 kg ಚಿಕನ್ಗೆ ಬಿರಿಯಾನಿನ 2 ಲೋಟ ಅಕ್ಕಿ. ಚೆನ್ನಾಗಿ ಚಿಕನ್ ಎಲ್ಲ ಹಸಿ ವಾಸನೆ ಹೋಗುವಂಟ ಚೆನ್ನಾಗಿ ಹುರ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿ ಹುರ್ಕೊಂಡಿದ್ದೀನಿ 10 ಮಿನಿಟ್ಸ್. ಮತ್ತೆ ಈಗ ತಿರುಗಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಹಂಗೆ ಅವಾಗವಾಗ ತಿರುಗೋತಾ ಇರಬೇಕು ಬಿರಿಯಾನಿ ಪಾಟಲ್ಲಿ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಾದ್ಮೇಲೆ ಇನ್ನೊಂದು 10 ಮಿನಿಟ್ಸ್ ಬಿಟ್ಕೊಂಡು ಮತ್ತೆ ತೆಗಿಬೇಕು. ತೆಗೆದು ಇನ್ನೊಂದು ಸ್ವಲ್ಪ ಹಿಂಗೆ ಫ್ರೈ ಆಗಿದೆ, ಎಣ್ಣೆ ಬಿಡ್ತಾ ಇದೆ ಅನ್ನಂಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಬಿರಿಯಾನಿಗೆ ಯಾವಾಗಲೂ ಪೀಸ್ ಸ್ವಲ್ಪ ದೊಡ್ಡದಾಗೆ ಇರಬೇಕು. ಸ್ಮಾಲ್ ಸೈಜ್ ಪೀಸ್ ಓಡಿಸ್ಬಾರ್ದು, ಬಿರಿಯಾನಿಗೆ ಕಲಸೋಗ್ಬಿಡುತ್ತೆ ಪೀಸು. ಈಗ ನೋಡಿ ಬಿರಿಯಾನಿ ಪೌಡರ್ ಹಾಕಬೇಕು. 3 ಟೇಬಲ್ ಸ್ಪೂನ್ ಆಫ್ ಬಿರಿಯಾನಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚಿಲ್ಲಿ ಪೌಡರೆಲ್ಲ ನಾವು ಆಲ್ರೆಡಿ ಹಾಕಿರ್ತೀವಿ, ಚಿಲ್ಲಿ ಪೌಡರ್ ಏನು ಹಾಕೋದು ಬೇಡ. ಆಮೇಲೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಬೇಕು. ಈಗ ಟೊಮೆಟೊ ಹಾಕಬೇಕು. 2 ಟೊಮೆಟೊ, ದಪ್ಪದ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿದ್ದೀನಲ್ಲ, ಲೆಮನ್ ಹಾಕಲ್ಲ. ಚೆನ್ನಾಗಿ ಮಿಕ್ಸ್ ಕೊಡಬೇಕೊಂದು. ಈಗ ಮತ್ತೆ 5 ಮಿನಿಟ್ಸ್ ಲಿಡ್ ಮುಚ್ಚಿದೆ. ಈಗ ಹೇಗಾಗಿದೆ ಬನ್ನಿ ನೋಡೋಣ. ನೋಡಿ, ಈಗ ನೀಟಾಗಿ ನೀರೆಲ್ಲ ಬಿಟ್ಕೊಂಡಿದೆ ಚಿಕನ್ನು. ನೀರು ಬಿಟ್ಕೊಂಡು 1/4 ಭಾಗ ಫ್ರೈ ಆಗಿದೆ ಚಿಕನ್ನು. ನೀಟಾಗಿ ಹಂಗೆ ಫ್ರೈ ಮಾಡ್ಕೊಂಡು
ಬಿರಿಯಾನಿ ಈಗ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಮ್ಯಾರಿನೇಷನ್ಗೆ ಸ್ವಲ್ಪ ಉಪ್ಪು ಹಾಕಿದೆ ಚಿಕನ್ಗೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಮತ್ತು ಇನ್ನೊಂದು ಮಿಕ್ಸ್ ಕೊಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡೋಣ. ಈಗ ಒಂದು ಮಿಕ್ಸ್ ಕೊಟ್ಟಿದ್ದೀನಿ, ಲಿಡ್ ಕ್ಲೋಸ್ ಮಾಡ್ತೀನಿ. ಮತ್ತೆ ಈಗ ತೆಗೆದೆ ನೋಡಿ. ಇನ್ನೊಂದು ಮಿಕ್ಸ್ ಕೊಟ್ಟು ಈಗ ಚೆನ್ನಾಗಿ ಫ್ರೈ ಆದಷ್ಟು ಚಿಕನ್ ರುಚಿ ಚೆನ್ನಾಗಿ ಹಿಡಿಯುತ್ತೆ, ಉಪ್ಪು ಖಾರ ಎಲ್ಲ. ಈಗ ನೀರು ಹಾಕೋತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ 4 ಗ್ಲಾಸ್ ನೀರು ಥರ ಹಾಕಿದ್ದೀನಿ. ಬಿಸಿನೀರು ಹಾಕ್ಕೊಂಡಿದ್ದೀನಿ ನಾನು. ನೀವು ತಣ್ಣೀರು ಬೇಕಾದ್ರೂ ಹಾಕ್ಕೋಬೋದು. ಹಾಕೊಂಡು ಒಂದು ರೌಂಡ್ ತಿರುಗಿಸ್ಕೊಂಡು ಮತ್ತು ಚೆನ್ನಾಗಿ ನೀರು ಕುದೀತಿದೆ ಅನ್ನೋದು ಅಕ್ಕಿ ಹಾಕೋಬೇಕು. ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಸ್ವಲ್ಪ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋತೀನಿ ಕಲರ್ಗೋಸ್ಕರ. ನಿಮ್ಮ ಹತ್ರ ಇದ್ದರೆ ಮಾಮೂಲಿ ಚಿಲ್ಲಿ ಪೌಡರು ಹಾಕ್ಕೋಬೋದು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರೇ ಬೇಕು ಅಂತೇನಿಲ್ಲ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಅಕ್ಕಿ ಹಾಕ್ಕೋತೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ನುಣ್ಸ್ಕೊಂಡಿದ್ದೀನಿ ನಾನು ಅಕ್ಕಿನ. ಹಾಕೊಂಡು ಒಂದು ತಿರುಗಿಬಿಟ್ಟು ಒಂದು 5 ಮಿನಿಟ್ಸ್ ತಿರುಗಿಬಿಟ್ಟು ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಬೇಕು. ನೆಕ್ಸ್ಟು ಇನ್ನೊಂದು ಕುದೀತಾ ಇದೆ ನಂಗೆ ಹಂಗೆ ಬೇಯಿಸ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ದಮ್ ಕಟ್ಟಬೇಕು. ಈಗ ನೋಡಿ ಸ್ವಲ್ಪ ಹೊತ್ತು ಕುದಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಕುದಿಬೇಕು. ನೋಡಿ ನಮ್ಮ ಕಡೆ ಕಣ್ಣೆಸ್ರಾಗಬಾರ್ದು ಅಂತ ಚಾಕುಕಾಯಿ ಹಚ್ತೀವಿ. ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. 3/4 ಭಾಗ ನೋಡಿ, ಒಂದು 1/4 ಭಾಗ ಬೆಂದಿದೆ ಅಕ್ಕಿ. ಮತ್ತು ತಿರುಗಿಸ್ಬಿಟ್ಟು ಇನ್ನೊಂದು 1/4 ಭಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಅರ್ಧ ಲಿಡ್ ಮುಚ್ತೀನಿ. ನೋಡಿ ಈಗ ಇದು ಪಂಗಕ್ಕಿಡ ಸ್ಟೇಜ್ ಬಂದಿದೆ. ಈಗ ಪೂರ್ತಿ ಸಿಮ್ ಮಾಡಿ ಅದ್ರ ಮೇಲೆ ಒಂದು ಕಲ್ಲನ್ನು ಇಡಬೇಕು. ಆವಾಗ ಚೆನ್ನಾಗಿ ಬೇಗ ಬೇಯುತ್ತೆ, ತಳನೂ ಹಿಡಿಯಲ್ಲ. ನೋಡಿ 10 ಮಿನಿಟ್ಸ್ ಇನ್ನೊಂದು ಸತಿ ಪಂಗ್ಸಿದ್ರೆ ನೋಡಿ ಕ್ಲೀನಾಗಿ ಬಿರಿಯಾನಿ ರೆಡಿ ಆಗುತ್ತೆ. ಹಂಗೆ ತಿರುಗಿಸ್ಕೊತಾ ಇರಬೇಕು, ಅಂಡಿ ಹಿಡಿಯುತ್ತೆ. ಈಗ ಮತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲಿಡ್ ಮುಚ್ಕೋತೀನಿ. ಮತ್ತೆ ಒಂದು 10 ಮಿನಿಟ್ಸ್ ಬೇಯಿಸ್ಕೊತೀನಿ. 10 ಮಿನಿಟ್ಸ್ ಬೇಯಲಿ. ಈಗ ಬಿರಿಯಾನಿ ಮಾಡಿಬಿಟ್ಟು ಇನ್ನೇನು ಬೇಯ್ತಾ ಇದೆ. ಅಷ್ಟರೊಳಗೆ ನನ್ನ ಮಗನ ಏನು ಮಾಡ್ತಾಯಿದ್ದಾನೆ ಅಂತ ನೋಡೋಣ ಅಂತ ಬಂದೆ. ಅವ್ನ ಪಾಡಿಗೆ ಅವ್ನು ಟಿವಿ ನೋಡ್ತಾ ಅವನಿಗೆ ಎಷ್ಟು ಪ್ರಪಂಚದಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ ನನ್ನ ಮಗ. ಟಿವಿ ನೋಡ್ತಿದ್ಯಾ ಚಿನ್ನಪ್ಪಿ? ಟಿವಿ ನೋಡ್ತಾ ಇದ್ದೀರಾ? ಓಕೆ, ಹಾಯ್ ಮಾಡಿ ಚಿನ್ನಪ್ಪಿ. ಹಾಯ್ ಚಿನ್ನಪ್ಪಿ, ಹಾಯ್. ಟೈಮ್ ಸ್ವಲ್ಪ ಬಿರಿಯಾನಿ ಮಾಡೋ ಗಂಟನೇ 7 ಗಂಟೆ ಆಗಿತ್ತು. ಆಚೆ ಬಂದು ರೌಂಡ್ ನೋಡ್ಕೊಂಡು ಬಟ್ಟೆ ಒಣಗಿರಲಿಲ್ಲ, ಅದಕ್ಕೆ ವಾಪಸ್ ಒಳಗೋದೆ. ಈಗ ನೋಡಿ ಫೈನಲ್ ಆಗಿ ಬಿರಿಯಾನಿ ಆಗಿದೆ. ಈಗ ಪ್ಲೇಟ್ ತೆಗೆದು ತಿರುಗಿಸೋಣ ಇನ್ನೊಂದು ರೌಂಡು. ನೋಡಿ ಫೈನಲಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಮಕ್ಕಳಿಗೆ ಸ್ವಲ್ಪ ಉದುದ್ರಾಗಿದ್ದ ಚೆನ್ನಾಗಿ ಸ್ವಲ್ಪ ಅಕ್ಕಿ ಬೆಂದರೆ ಮಕ್ಕಳಿಗೆ ಡೈಜೆಷನ್ ಆಗುತ್ತೆ ಅಂತ ನಾನು ಜಾಸ್ತಿ ಬೇಯಿಸ್ತೀನಿ ರೈಸ್ನ. ಸ್ವಲ್ಪ ತಪ್ಪಲೆಯಲ್ಲಿ ಮಾಡಿದ್ರೂ ಉದುದ್ರಾಗೆ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಬಿರಿಯಾನಿ. ನನ್ನ ಮಕ್ಳಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ನೋಡಿ ಈಗ ಬಿರಿಯಾನಿ ಪ್ಲೇಟಿಗೆ ಸರ್ವ್ ಮಾಡಿದೆ. ಹಿಂಗೆ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿದೆ ಅಂದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬಿರಿಯಾನಿ ಜೊತೆ ಎಗ್ ಇದ್ದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.